ಇನ್ನು ಕೆಎಸ್ಸಿಎ ಮ್ಯಾನೇಜ್ಮೆಂಟ್ನವರ ವಿಚಾರಣೆಗೂ ಕೂಡ ಸಿಐಡಿ ಮುಂದಾಗಿದೆ. ಕೆಎಸ್ಸಿಎ ಮ್ಯಾನೇಜ್ಮೆಂಟ್ ನೋಟಿಸ್ ಕೊಟ್ಟು ವಿಚಾರಣೆಗೆ ಸಿದ್ಧತೆಗಳು ನಡೀತಾ ಇದೆ. ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಹಾಗೆ ಗೌರವಾಧ್ಯಕ್ಷ ಶ್ರೀರಾಮ್, ಕಾರ್ಯದರ್ಶಿ ಎ ಶಂಕರ್ಗೆ ನೋಟಿಸ್ ಅನ್ನ ನೀಡೋರಿದ್ದಾರೆ ಸಿಐಡಿ. ಹಾಗೆ ಕೋರ್ಟ್ನ ಆದೇಶ ಕೂಡ ಇರೋದ್ರಿಂದ ಬಲವಂತದ ಕ್ರಮ ಜರುಗಿಸಬಾರದು ಅಂತ, ತನಿಖೆಗೆ ಸಹಕರಿಸಬೇಕು, ಬೆಂಗಳೂರು ಬಿಟ್ಟು ಹೋಗಬಾರದು ಅನ್ನುವಂಥ ಸೂಚನೆಯನ್ನ ಕೂಡ ಕೋರ್ಟ್ ಕೊಟ್ಟಿರುತ್ತೆ. ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ಇದೀಗ ಸಿಐಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬಲವಂತದ ಕ್ರಮ ಅಲ್ಲ, ಅವರ ಬಳಿ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತಾ ಇದ್ದಾರೆ, ಏನಾಗಿದೆ ಏನು ಅನ್ನೋದ್ರ ಬಗ್ಗೆ. ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಸಿದ್ಧತೆಗಳಾಗ್ತಾ ಇದೆ. ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಹಾಗೆ ಗೌರವಾಧ್ಯಕ್ಷರಾಗಿ ಈಗ ಇರುವವರು ಶ್ರೀರಾಮ್ ಹಾಗೆ ಕಾರ್ಯದರ್ಶಿ ಎ ಶಂಕರ್ಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಸಿಐಡಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅವರ ವಿಚಾರಣೆ ಕೂಡ ಮತ್ತೊಂದು ಕಡೆಯಲ್ಲಿ ಆಗ್ತಾ ಇದೆ. ಹಾಗೆ ಈ RCB ಪೇಜ್ನಿಂದ ಆಗಿರುವಂತಹ ಪೋಸ್ಟ್ನ ಮೂಲದ ಬಗ್ಗೆನೂ ಕೂಡ ಇಲ್ಲಿ ತನಿಖೆಗಿಳಿದಿದೆ ಸಿಐಡಿ ತಂಡ.